ನಾವು ನಿನ್ನೆ ಒಂದು ಸುದ್ದಿ ನೋಡಿದ್ವಿ. ಟಿಬೆಟ್ನಲ್ಲಿ ಹುಟ್ಟುವಂತಹ ಟಿಬೆಟ್ನ ಮುಖಾಂತರ ಭಾರತದ ಅರುಣಾಚಲ ಪ್ರದೇಶ, ಅದಾದ ನಂತರ ಬಾಂಗ್ಲಾದೇಶ ತಲುಪುವಂಥ ಬ್ರಹ್ಮಪುತ್ರ ನದಿಗೆ ಒಂದು ಅಣೆಕಟ್ಟನ್ನು ಕಟ್ಟುವ ಮುಖಾಂತರ ಭಾರತಕ್ಕೆ ಒಂದು ಏಟು ಕೊಡುವ ಪ್ರಯತ್ನವನ್ನು ಚೀನಾ ಮಾಡ್ತಾ ಇದೆ. ಅದಕ್ಕೆ ಪ್ರತಿಕಾರವಾಗಿ ಭಾರತವು ಕೂಡ ಚೀನಾಗೆ ಏಟು ಕೊಡೋದಕ್ಕೆ ಒಂದು ಸಿದ್ಧತೆಯನ್ನು ಮಾಡ್ಕೊಳ್ತಾ ಇದೆ ಅಂತ ಎಲ್ಲ ನೋಡಿದ್ವಿ. ಎರಡನೇದ್ದು ಇವತ್ತು ಬರ್ತಾ ಇರುವಂತಹ ಮಾಹಿತಿ. ಇವತ್ತು ಅನ್ನೋದಕ್ಕಿಂತ ಚೀನಾದ ಕುತಂತ್ರ ನೀತಿ ಹೆಂಗೆ ಅಂತ ಹೇಳಿದರೆ, ಸುಳ್ಳು ಹಕ್ಕಿನ ಮುಖಾಂತರ ಈ ಭೂಮಿ ನನ್ನದು ಅಂತ ಅನೇಕ ವರ್ಷಗಳಿಂದ ಹೇಳಿಕೊಂಡು ಬರುವಂತಹ ಒಂದು ಕುತಂತ್ರ ಬುದ್ಧಿ ಚೀನಾದಿದ್ದೇ ಇದೆ. ಇದೀಗ ಅದರ ಭಾಗವಾಗಿ ಅರುಣಾಚಲ ಪ್ರದೇಶದ ಕೆಲವು ಒಂದು 5 ಪ್ರದೇಶಗಳನ್ನು ಗುರಿಯಾಗಿಸಿಕೊಂಡು ಇದು ನಮಗೆ ಸೇರಿದ್ದು ಅಂತ ಅಲ್ಲಿ ತನ್ನ ಹಕ್ಕನ್ನು ಸಾಧಿಸುವ ಪ್ರಯತ್ನವನ್ನು ಚೀನಾದವರು ಮಾಡ್ತಿದ್ದಾರೆ ಅಂತ ಯಾರು ಹೇಳ್ತಾ ಇರೋದು? ಅರುಣಾಚಲ ಪ್ರದೇಶದ ಗಡಿ ಪ್ರದೇಶದಲ್ಲಿ ವಾಸ ಮಾಡ್ತಾ ಇರುವಂತಹ ಬುಡಕಟ್ಟು ಸಮುದಾಯದವರು ಜಿಲ್ಲಾಧಿಕಾರಿಗಳಿಗೆ ಪತ್ರವನ್ನು ಬರೆದಿದ್ದಾರೆ. ಆ ಮುಖಾಂತರ ಈ ದೊಡ್ಡ ಮಟ್ಟದ ವಿಚಾರ ಸದ್ಯಕ್ಕೆ ಬೆಳಕಿಗೆ ಬರ್ತಾ ಇದೆ. ಹಾಗಾದರೆ ಯಾಕೆ ಚೀನಾ ಅರುಣಾಚಲ ಪ್ರದೇಶದ ಮೇಲೆ ಕಣ್ಣಿಟ್ಟಿದೆ? ಚೀನಾ ಮತ್ತು ಭಾರತದ ನಡುವೆ ಇದೇ ಅರುಣಾಚಲ ಪ್ರದೇಶ ಟಿಬೆಟ್ನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾವೆಲ್ಲ ಒಪ್ಪಂದಗಳಾಗಿತ್ತು? ಯಾಕೆ ಒಂದು ಕಣ್ಣಿಡುವ ಪ್ರಯತ್ನವನ್ನು ಮಾಡುತ್ತೆ? ಪದೇ ಪದೇ ಖ್ಯಾತೆ ಯಾಕೆ? ಎಲ್ಲ ವಿಚಾರದ ಬಗ್ಗೆ ಡೀಟೇಲ್ಸ್ ಆಗಿ ನೋಡ್ತಾ ಹೋಗೋಣ. ಇದಕ್ಕೆ ಭಾರತ ಸರ್ಕಾರವು ಕೂಡ ಪ್ರತಿಕ್ರಿಯೆ ಕೊಟ್ಟಿದೆ. ಚೀನಾ ಭಾರತದ ಭೂಮಿಯನ್ನು ತೆಗೆದುಕೊಂಡಿದೆಯೋ ಅಥವಾ ಆಕ್ರಮಣ ಮಾಡಿದೆಯೋ ಮಾಡಿಲ್ಲೋ ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನು ಸ್ಪಷ್ಟನೆ ಕೊಟ್ಟರು, ಡೀಟೇಲ್ಸ್ ನೋಡೋಣ ಅದರ ಬಗ್ಗೆ. ಅರುಣಾಚಲದಲ್ಲಿ ಚೀನಾದ ಸೈಲೆಂಟ್ ಇನ್ವೇಷನ್ ಇದು ಚೀನಾ ವಶಕ್ಕೆ ಸೇರಿದ ಅರುಣಾಚಲ ಪ್ರದೇಶದ ಒಂದು 5 ಪ್ರಮುಖ ಪ್ರದೇಶಗಳು ಅನ್ನುವಂಥದ್ದು ಒಂದು ಪ್ರಶ್ನೆ ಇದೆ. ಇದನ್ನು ಪ್ರಶ್ನೆಯಾಗಿ ನೀವು ಇಟ್ಕೊಳ್ಳಿ. 5 ಪ್ರದೇಶಗಳನ್ನು ಇವರು ತೆಗೆದುಕೊಂಡಿದ್ದಾರೆ ಅಂತ ಆ ಬುಡಕಟ್ಟು ಸಮುದಾಯದವರು ಅಲ್ಲಿದ್ದಂತಹ ಜಿಲ್ಲಾಧಿಕಾರಿಗಳಿಗೆ ಬರೆದಂತಹ ಪತ್ರದಲ್ಲಿ ಹೇಳಿದ್ದಾರೆ. ನಾ ವೆಲ್ಫೇರ್ ಸೊಸೈಟಿ ಬುಡಕಟ್ಟು ಸಮುದಾಯದವರು ಜಿಲ್ಲಾಧಿಕಾರಿಗಳಿಗೆ ಪತ್ರ ಬರೆದು ಓಯಿಂಗ್, ಪನಿಯಾರ್ ಸೇರಿ 5 ಕಡೆ ಚೀನಾದ ಸೈನಿಕರೆಲ್ಲ ಅತಿಕ್ರಮಣ ಮಾಡಿದ್ದಾರೆ ಅಂತ ಅವ್ರು ಹೇಳ್ತಾ ಇರೋದು. ಅಫ್ಸರ್ ಸುಬಿನ್ಸಿರಿ ಎನ್ನುವಂಥ ಒಂದು ಜಿಲ್ಲೆ, ಅಲ್ಲಿ ಟಕ್ಸಿಂಗ್ ವಲಯ ಅಂತಿದೆ. ಅಲ್ಲೊಂದು ಸ್ಥಳೀಯ ಬುಡಕಟ್ಟು ಜನ ಎಲ್ಲ ವಾಸ ಮಾಡ್ತಿದ್ದಾರೆ. ಒಂದು ಸಂಘಟನೆ ನಾ ವೆಲ್ಫೇರ್ ಸೊಸೈಟಿ ಅಂತ ಜಿಲ್ಲಾಧಿಕಾರಿಗಳು ಪತ್ರ ಬರೆದರು. ಆ ಪತ್ರದಲ್ಲಿ ಏನು ಹೇಳ್ತಾರೆ ಅವರು? 10-15 ವರ್ಷಗಳಲ್ಲಿ ಚೀನಾ ಗಡಿಯುದ್ದಕ್ಕೂ ತನ್ನ ಚಟುವಟಿಕೆಯನ್ನು ಹೆಚ್ಚಳ ಮಾಡಿದೆ. ಸ್ಥಳೀಯರ ಸಾಂಪ್ರದಾಯಿಕ ಬೇಟೆಯಾಡುವ ಮತ್ತು ಜಾನುವಾರನ್ನು ಮೇಯಿಸುವಂಥ 5 ಪ್ರದೇಶಗಳನ್ನು ಆಕ್ರಮಿಸಿಕೊಳ್ತಾ ಇದೆ. ಆಯಾ 5 ಪ್ರದೇಶ ಯಾವುದು? ಜಯಿಂಗ್, ಪನಿಯಾರ್, ಮರ್ಪನ್, ಫೋಟ್ರಾಂಗ್ ಸರೋವರ, ತಿಂದಿಂಗ್ ಲಾಂಗ್ ಎನ್ನುವಂಥ ಈ ಪ್ರದೇಶಗಳನ್ನು ಗುರಿಯಾಗಿಸಿಕೊಂಡೆಲ್ಲ ಮಾಡ್ತಿದ್ದಾರೆ ಅಂತ ಅವರು ಹೇಳ್ತಾ ಇರೋದು. ಸ್ವಲ್ಪ ಇತಿಹಾಸಕ್ಕೆ ಹೋಗೋಣ ಇದ್ರ ಬಗ್ಗೆ. ಏನು ಅಂತ ಹೇಳಿದರೆ, ನಾನು ಹೇಳಿದ್ನಲ್ಲ, ಈ ಜಿಲ್ಲೆ ಅಪ್ಸರ್ ಸುಬನ್ಸಿರಿ ಎನ್ನುವಂಥ ಒಂದು ಜಿಲ್ಲೆ. ಈ ಜಿಲ್ಲೆಯಲ್ಲಿ ಒಂದು ನಾಹ ಮತ್ತು ತಾಗಿನ್ ಎನ್ನುವಂಥ 2 ಬುಡಕಟ್ಟು ಸಮುದಾಯದವರು ವಾಸ ಮಾಡ್ತಾರೆ. ನಾಹ ಮತ್ತು ತಾಗಿನ್. ಈ ಬುಡಕಟ್ಟು ಸಮುದಾಯದವರ ಕೆಲಸ ಏನು? ಇವರು ಪ್ರಕೃತಿ ಆರಾಧನೆ ಮಾಡ್ತಾರೆ, ಹಿಮಾಲಯವನ್ನು ಆರಾಧನೆ ಮಾಡ್ತಾರೆ, ಭೂಮಿಯನ್ನು ಆರಾಧನೆ ಮಾಡ್ತಾರೆ, ಸೂರ್ಯನನ್ನು ಆರಾಧನೆ ಮಾಡ್ತಾರೆ. ಕೆಲವೊಂದಿಷ್ಟು ಜನ ಬುದ್ಧನನ್ನು ಕೂಡ ಆರಾಧನೆ ಮಾಡ್ತಾರೆ. ಇವರೆಲ್ಲರೂ ಕೂಡ ಇವರೇನು ಮಾಡ್ತಾರೆ ಅಂತ ಹೇಳಿದ್ರೆ, ಚೀನಾ ಮತ್ತು ಭಾರತದ ಆ ಗಡಿ ಪ್ರದೇಶ ಏನಿದೆ, ಭಾರತಕ್ಕೆ ಸಂಬಂಧಪಟ್ಟಂತಹ ಭೂಮಿ ಏನಿದೆ, ಆ ಭೂಮಿಯಲ್ಲಿ ಭತ್ತ, ಜೋಳ, ಬೇರೆ ಬೇರೆ ಬೆಳೆಗಳನ್ನೆಲ್ಲ ಬೆಳೀತಾರೆ. ಇವ್ರ ಬಳಿ 2 ಥರನಾದಂತಹ ಜಾನುವಾರುಗಳಿದೆ. ಯಾವುದು? ಒಂದು ಯಾಕ್ ಮತ್ತು ಮಿಥುನ್. ಯಾಕ್ ಮತ್ತು ಮಿಥುನ್ ಅನ್ನುವಂಥ 2 ಜಾನುವಾರುಗಳು ಇವ್ರ ಬಳಿ ಇರೋದು. ಇದು ಸಾಮಾಜಿಕವಾಗಿ ಮತ್ತು ಆರ್ಥಿಕವಾಗಿ ಈ 2 ಬುಡಕಟ್ಟು ಸಮುದಾಯಗಳಿಗೂ ಕೂಡ ಅತ್ಯಂತ ಮಹತ್ವವನ್ನು ಹೊಂದಿದೆ. ಎಲ್ಲಿ? ಹಿಮಾಲಯ ಪ್ರದೇಶದಲ್ಲಿ. ಇವರೇನು ಮಾಡ್ತಾ ಇದ್ರು? ತಲತಲಾಂತರ ವರ್ಷಗಳಿಂದಲೂ ಕೂಡ ಅರುಣಾಚಲ ಪ್ರದೇಶದ ಆ ಚೀನಾದ ಗಡಿ ಏನಿದೆ, ಅಲ್ಲಿ ತಮ್ಮ ತಮ್ಮ ಜಾನುವಾರುಗಳಿಗೆ ಮೇವುಗಳನ್ನು ತೆಗೆದುಕೊಂಡು ಬರ್ತಾ ಇದ್ರು. ತಮ್ಮ ಹೊಟ್ಟೆಗಾಗಿ ಬೇಟೆಯನ್ನು ಕೂಡ ಆಡ್ತಾ ಇದ್ರು. ಅಲ್ಲಿ ಇವತ್ತು ಚೀನಾದವರು ಬಂದು ಅತಿಕ್ರಮಣ ಮಾಡಿದ್ದಾರೆ ಅಂತ ಯಾರು ಹೇಳ್ತಾ ಇರೋದು? ಇದೇ ಬುಡಕಟ್ಟು ಸಮುದಾಯದವರು ಜಿಲ್ಲಾಧಿಕಾರಿಗಳಿಗೆ ಪತ್ರವನ್ನು ಬರೆದ್ರು. ಈಗ ನಮಗೊಂದು ಪ್ರಶ್ನೆ ಬರುತ್ತೆ, ಹಾಗಾದರೆ ಚೀನಾ ಮತ್ತು ಭಾರತದ ಈ ಗಡಿ ಪ್ರದೇಶದ ನಡುವೆ ಏನಾದರೂ ಬೇಲಿ ಇತ್ಯಾದಿ ವ್ಯವಸ್ಥೆ ಇಲ್ವಾ? ಇಲ್ಲ ವ್ಯವಸ್ಥೆ. ಯಾಕೆ ಅಂತ ಹೇಳಿದ್ರೆ, ಒಂದು ದಟ್ಟವಾದಂತಹ ಪರ್ವತ ಭೂಮಿ, ಕಡಿದಾದಂತಹ ಆಳವಾದಂತಹ ಪ್ರದೇಶಗಳು ಎಲ್ಲ ಇರುವ ಕಾರಣಕ್ಕಾಗಿ ಇಲ್ಲಿ ಗಡಿ ರೇಖೆ ಅಥವಾ ಗಡಿ ಬೇಲಿ ಅನ್ನುವಂಥದ್ದು ಯಾವುದು ಕೂಡ ಇಲ್ಲ. ಈ 2 ದೇಶಗಳ ನಡುವೆ ಒಂದು ಮೆಕ್ಮಹನ್ ರೇಖೆ ಅಂತಿದೆ. ಈ ಮೆಕ್ಮೆಹನ್ ರೇಖೆ ಅಂತೇನಿದೆ, ಈ ಮೆಕ್ಮೆಹನ್ ರೇಖೆಗೆ ಈ 5 ಪ್ರದೇಶಗಳು ಹತ್ತಿರವಾಗಿರೋದ್ರಿಂದ ಚೀನಾದವರು ಬರ್ತಾ ಇದ್ದಾರೆ. ಇದು ಮೊದಲ ಪಾಯಿಂಟ್. ಹಾಗಾದರೆ ಎರಡನೇದ್ದೇನು ಅಂತ ಹೇಳಿದ್ರೆ, ಚೀನಾದ 4 ಹಂತದ ವಿನಾಶಕಾರಿ ತಂತ್ರಗಳು. ಏನೇನು 4 ಹಂತದ ವಿನಾಶಕಾರಿ ತಂತ್ರಗಳು? ಅವರು ಹೇಳ್ತಾರೆ, ಭೂಮಿಗೆ ಚೀನಾ ಹಕ್ಕು ಮಾಡ್ತಾ ಇರೋದು. ಜಾಂಗ್ನಾನ್ನ ಹೆಸರಲ್ಲಿ ಅರುಣಾಚಲದ ಭೂಮಿಗೆ ಅವರು ಹಕ್ಕು ವ್ಯಕ್ತಪಡಿಸ್ತಾರೆ. ಒಂದು 600ಕ್ಕೂ ಹೆಚ್ಚು ರಕ್ಷಣಾ ಗ್ರಾಮಗಳನ್ನು ಮಾಡ್ಕೊಂಡು ಬಂದಿದ್ದಾರೆ. ಭಾರತ ಅದನ್ನೆಲ್ಲ ತೀವ್ರವಾಗಿ ವಿರೋಧ ವ್ಯಕ್ತಪಡಿಸಿದೆ. ರಸ್ತೆ ಮಾಡ್ತಾ ಇರೋದನ್ನು ವಿರೋಧ ವ್ಯಕ್ತಪಡಿಸ್ತು. ಮಿಲಿಟರಿ ಬಳಕೆಗೆ ಚೀನಾದ ಡ್ಯುಯಲ್ ಯೂಸ್ ಹಳ್ಳಿಗಳೆಲ್ಲ ತಯಾರಾಗಿದೆ.
ವಿನಾಶಕಾರಿ ತಂತ್ರ, ಇದನ್ನು ಸಲಾಮಿ ಸ್ಪೈಸಿಂಗ್ ಅಂತೆಲ್ಲ ಕರೀತಾರೆ. ಮೆಲ್ಲನೆ ಭೂಮಿಯನ್ನು ಆಕ್ರಮಿಸುವ ತಂತ್ರ ಅಂತೆಲ್ಲ ಹೇಳೋದು. ಹಕ್ಕು ಸಾಧಿಸೋದು ಅಂದರೆ ಸುಳ್ಳು ಹಕ್ಕು, ಚೀನಾ ನನಗಿದೆಲ್ಲ ಸೇರುತ್ತೆ ಅಂತ ಹೇಳುತ್ತೆ. ಅದಾದ ನಂತರ ಭೂಮಿಯವರಿಗೆ ಸೇರಲ್ಲ, ಹೆಸರು ಬದಲಾವಣೆ ಮಾಡೋ ಪ್ರಯತ್ನವನ್ನು ಮಾಡುತ್ತೆ, ನಕ್ಷೆ ತೆಗೆದುಕೊಂಡ್ಬರ್ತಾರೆ, ಗಡಿ ಗ್ರಾಮಗಳನ್ನೆಲ್ಲ ನಿರ್ಮಾಣ ಮಾಡ್ತಾರೆ, ಆಕ್ರಮಣಕಾರಿ ಗಸ್ತನ್ನೆಲ್ಲ ಹೆಚ್ಚಳ ಮಾಡೋದು, ವೈಬ್ರೆಂಟ್ ವಿಲೇಜ್ ಪ್ರೋಗ್ರಾಮನ್ನು ಭಾರತ ಅದಕ್ಕೆ ತದ್ವಿರುದ್ಧವಾಗಿ ಮಾಡ್ತಾ ಇದೆ. ಹಾಗಾದರೆ ಈಗ ಪಾಯಿಂಟಿಗೆ ಬರೋಣ. ಅರುಣಾಚಲ ಪ್ರದೇಶ ಚೀನಾಗೆ ಯಾಕೆ ಈ ಅರುಣಾಚಲ ಪ್ರದೇಶದ ಮೇಲೆ ಚೀನಾ ಕಣ್ಣಿಟ್ಟಿದೆ, ಏನೇನಾಗಿತ್ತು ಸ್ವಲ್ಪ ನೋಡ್ಬಿಡೋಣ ಇದ್ರ ಬಗ್ಗೆ. ಏನಾಯಿತು ಬೆಳವಣಿಗೆ ಅಂತ ಹೇಳಿದ್ರೆ, ಚೀನಾ ಇಡೀ ಅರುಣಾಚಲ ಪ್ರದೇಶವನ್ನು ಏನಂತ ಕರೆಯುತ್ತೆ ಅಂತ ಹೇಳಿದ್ರೆ ದಕ್ಷಿಣ ಟಿಬೇಟ್ ಅಂತ ಕರೆಯುತ್ತೆ. ನಿಮಗೆ 1950ರ ಇತಿಹಾಸಕ್ಕೆ ಹೋದರೆ ಟಿಬೇಟನ್ನು ಅತಿಕ್ರಮಣ ಮಾಡಿಕೊಂಡಿದ್ದು ಚೀನಾ ಅಂತ. ಚೀನಾದವರು ಯಾವಾಗಲೂ ಏನು ಹೇಳ್ತಾರೆ, ಟಿಬೇಟ್ ಎನ್ನುವಂಥ ಆ ಪ್ರದೇಶ ಯಾವಾಗಲೂ ಕೂಡ ಚೀನಾಗೆ ಸೇರುತ್ತೆ, ಹೀಗಾಗಿ ದಕ್ಷಿಣ ಟಿಬೇಟ್ ಆಗಿ ನಾವು ಅರುಣಾಚಲ ಪ್ರದೇಶವನ್ನು ನೋಡ್ತೀವಿ ಅಂತ ಯಾರು ಹೇಳ್ತಾರೆ, ಇದೇ ಚೀನಾದವ್ರು ಹೇಳ್ಕೊಂಡು ಬರ್ತಾ ಇರೋದನ್ನು ನೋಡ್ತಾ ಇದ್ದೀವಿ. ಈ ಅರುಣಾಚಲ ಪ್ರದೇಶದಲ್ಲಿ ಒಂದು ತವಾಂಗ್ ಎನ್ನುವಂಥ ಒಂದು ಜಿಲ್ಲೆ ಇದೆ. ಈ ತವಾಂಗ್ ಜಿಲ್ಲೆಯಲ್ಲಿ ಈ ಹಿಂದೆ 2 ಸಮುದಾಯ, ಒಂದು ಅಲ್ಲಿರುವಂಥ ಒಂದು ಪ್ರಸಿದ್ಧ ತವಾಂಗ್ ಬೌದ್ಧ ಮಠ, ಒಂದು ಮಠ ಇರೋದು. ಆ ಮಠವನ್ನು 17ನೇ ಶತಮಾನದಲ್ಲಿ ಸ್ಥಾಪನೆ ಮಾಡಿದ್ರು ಅಂತ ಮಾಹಿತಿ ಇರೋದು. 17ನೇ ಶತಮಾನದಲ್ಲಿ ಮಠ ಸ್ಥಾಪನೆ ಆಯಿತು. ಈ ಮಠಕ್ಕೆ ಬೌದ್ಧರು, ಮೊನ್ಪಾ ಬುಡಕಟ್ಟು ಜನಾಂಗದವರು ಟಿಬೇಟ್ನ ರಾಜಧಾನಿಯಾದಂಥ ಲಹಾಸಾ ಮಠಕ್ಕೆ ಇವರು ಧಾರ್ಮಿಕವಾಗಿ ಹಣವನ್ನು ಕೊಡ್ತಾ ಇದ್ರು. ಚೀನಾ ಇದನ್ನೇನು ಬಳಕೆ ಮಾಡ್ಕೊಳ್ತಾ ಇದ್ದೆ ನೋಡಿ. ತವಾಂಗ್ನ ಜನ ಧಾರ್ಮಿಕವಾಗಿ ಈ ಕ್ಷೇತ್ರವನ್ನು ನಂಬ್ತಾರೆ, ಈ ಮಠವನ್ನು ನಂಬ್ತಾರೆ. ಆ ಮಠ ಎಲ್ಲಿತ್ತು ಅದು ಎಲ್ಲವೂ ಕೂಡ ಟಿಬೇಟ್ನ ಭಾಗಕ್ಕೆ ಸೇರ್ಪಡೆಪಟ್ಟಿದ್ದು. ಹೀಗಾಗಿ ಇವತ್ತು ಇರುವಂತಹ ಅರುಣಾಚಲ ಪ್ರದೇಶ ನನಗೆ ಸೇರಬೇಕು ಅಂತ ಹೇಳಿ 1950ರಲ್ಲಿ ಟಿಬೇಟನ್ನು ಆಕ್ರಮಣ ಮಾಡಿದ ನಂತರ ಚೀನಾದ ಕಮ್ಯುನಿಸ್ಟ್ ಸರ್ಕಾರ ಅರುಣಾಚಲ ಪ್ರದೇಶದ ಮೇಲೆ ಹಕ್ಕನ್ನು ಸಾಧಿಸೋ ಪ್ರಯತ್ನವನ್ನು ಮಾಡ್ತಾ ಬಂತು. ಅದಕ್ಕೆ ಭಾರತ ಬೇರೆ ಬೇರೆ ತರನಾದಂಥ ಉತ್ತರವನ್ನು ಕೊಡ್ತು. ಇದು ಒಂದು ಭಾಗ. ಎರಡನೇ ಭಾಗ, ಇದರಲ್ಲಿ 1914ರಲ್ಲಿ ಬ್ರಿಟಿಷ್ ಅಧಿಕಾರಿ, ಅದಾದ ನಂತರ ಟಿಬೇಟ್ ಮತ್ತು ಚೀನಾದ ನಡುವೆ ಒಂದು ಶಿಮ್ಲಾ ಒಪ್ಪಂದ ಆಗುತ್ತೆ. ಶಿಮ್ಲಾ ಒಪ್ಪಂದ, ಯಾರಿರ್ತಾರೆ ಬ್ರಿಟಿಷ್ ಅಧಿಕಾರಿ? ಹೆನ್ ಮೆಕ್ ಎನ್ನುವಂಥ ಒಬ್ಬ ಅಧಿಕಾರಿ. ಈ ಎಲ್ಲವನ್ನೂ ಕೂಡ ಮೈತ್ರಿ ಆಗುತ್ತೆ. ಅದರಲ್ಲಿ ಅವರು ಹೇಳ್ತಾರೆ ಟಿಬೇಟ್ ಮತ್ತು ಭಾರತದ ನಡುವೆ ಒಂದು ಗಡಿ ರೇಖೆಯನ್ನು ನಿರ್ಧಾರ ಮಾಡ್ತಾರೆ. ಅದಕ್ಕೆ ಮೆಹನ್ ರೇಖೆ ಅಂತ ಕರೆದ್ರು. ನಾನು ಅವಾಗಲೇ ಹೇಳಿದೆ, ಮೆಹನ್ ರೇಖೆ ಅಂತ ಟಿಬೇಟ್ ಮತ್ತು ಭಾರತದ ನಡುವೆ ಒಂದು ಗಡಿ ರೇಖೆಯನ್ನು ಉಲ್ಲೇಖ ಮಾಡ್ತಾರೆ. ಇದನ್ನು ಚೀನಾದವರು ಏನು ಮಾಡಿದರು ಅಂತ ಹೇಳಿದ್ರೆ, ನಾವು ಒಪ್ಪಲ್ಲ. ಯಾಕೆ ಅಂತ ಹೇಳಿದ್ರೆ, ನಮ್ಮ ವಿರುದ್ಧವಾಗಿ ಬ್ರಿಟಿಷರ ಜೊತೆಗೆ ಅಥವಾ ಭಾರತದ ಜೊತೆಗೆ ಒಪ್ಪಂದ ಮಾಡಿಕೊಳ್ಳುವಂಥ ಯಾವ ಅಧಿಕಾರವೂ ಕೂಡ ಟಿಬೇಟ್ಗಿಲ್ಲ. ಯಾಕೆ ಅಂತ ಹೇಳಿದ್ರೆ, ಟಿಬೇಟ್ ಸ್ವತಂತ್ರ ದೇಶ ಅಲ್ಲ, ಅದು ಚೀನಾದ ಒಂದು ಭಾಗ ಅಂತ ಅವ್ರು ಹೇಳಿದರು. ಇದು ಒಂದು ಭಾಗ. ಇವೆಲ್ಲದರ ಆದ ನಂತರ 1959ರಲ್ಲಿ ಒಂದು ಬೆಳವಣಿಗೆ ಆಯಿತು. ಏನು ಬೆಳವಣಿಗೆ ಆಯಿತು ಅಂತ ಹೇಳಿದ್ರೆ, 14ನೇ ದಲೈ ಲಾಮಾ, ಅಂದರೆ ಅವರೆಲ್ಲ ದಾಳಿ ಮಾಡಿದ್ರು ಟಿಬೇಟ್ ಮೇಲೆ. 14ನೇ ದಲೈ ಲಾಮಾ ಏನು ಮಾಡಿದ್ರು, ಭಾರತದತ್ತ ಓಡಿ ಬಂದರು. ಅನೇಕ ಟಿಬೇಟಿಯನ್ನರೆಲ್ಲ ಮೈಸೂರು, ಅದಾದ ನಂತರ ಉತ್ತರ ಕನ್ನಡದ ಮುಂಡಗೋಡದಲ್ಲಿ ಟಿಬೇಟಿಯನ್ ಕ್ಯಾಂಪ್ಗಳು ಇದ್ದಿದ್ದನ್ನು ನೋಡಿದ್ದೀವಿ. ಈ ದಲೈ ಲಾಮಾ ಭಾರತಕ್ಕೆ ಬಂದ ನಂತರ ಭಾರತ ಇವರಿಗೆ ಆಶ್ರಯ ಕೊಡ್ತು. ಇದರ ವಿರುದ್ಧ ಚೀನಾದವರು ಏನು ಮಾಡಿದ್ರು, 1962ರಲ್ಲಿ ಈ ಅರುಣಾಚಲ ಪ್ರದೇಶವನ್ನು ನಾವು ತೆಗೆದುಕೊಳ್ಳಬೇಕು ಅಂತ ಭಾರತದ ವಿರುದ್ಧ ದಾಳಿ ಮಾಡಿದ್ರು. ಸ್ವಲ್ಪ ಪ್ರದೇಶ ಮುಂದೆ ಬಂದರು. ಭಾರತ ಇದನ್ನು ಕಠಿಣವಾಗಿ ವಿರೋಧ ಪಡೆದು, ನಾವು ಸೋತ್ವಿ ಯುದ್ಧದಲ್ಲಿ, ಆ ಮಾತು ಬೇರೆ, ಆದರೆ ಕಠಿಣವಾಗಿ ಇದನ್ನು ವಿರೋಧ ವ್ಯಕ್ತಪಡಿಸಿದ ನಂತರ ವಾಪಸ್ಸೆಲ್ಲ ಹೋದರು. ಅಲ್ಲಿಂದ ಶುರುವಾದಂತಹ ಈ ಖ್ಯಾತೆ ಇವತ್ತಿನ ತನಕವೂ ಕೂಡ ಮುಂದುವರೆದಿದೆ. ಇದೀಗ ಒನ್ಸಗೆ ಅರುಣಾಚಲ ಪ್ರದೇಶವನ್ನು ಅವರು ಆ ರೀತಿ ಮಾಡ್ತಿದ್ದಾರೆ. ಇದಕ್ಕೆ ಭಾರತ ದೊಡ್ಡ ಮಟ್ಟದ ಏಟನ್ನು ಕೊಡ್ತಾ ಇದೆ. ಮತ್ತೊಂದು ಬೆಳವಣಿಗೆ, ಭಾರತದ ದುಡ್ಡಲ್ಲೇ ಚೀನಾದ ಕುತಂತ್ರ ನೀತಿ. ನಮ್ಗೆ ಸಹಜವಾಗಿ ಅರ್ಥ ಆಗ್ಬಿಡುತ್ತೆ. ಭಾರತದ ದುಡ್ಡು ಅಂತ ಹೇಳಿದ್ರೆ ನಾವು ಹೆಚ್ಚು ರಫ್ತನ್ನು ಅಲ್ಲಿಂದ ಅಂದರೆ ಆಮದನ್ನು ಆ ಕಡೆಯಿಂದ ಮಾಡ್ಕೊಳ್ತೀವಿ. ನಮ್ಮಿಂದ ರಫ್ತು ದೊಡ್ಡ ಮಟ್ಟದಲ್ಲಿ ಕಡಿಮೆ ಇದೆ. ಈ ಕಾರಣಕ್ಕಾಗಿ ಉಭಯ ದೇಶಗಳ ನಡುವೆಲ್ಲ ದೊಡ್ಡ ಮಟ್ಟದ ವ್ಯಾಪಾರ ಕೊರತೆ ಇರೋದು. ಚೀನಾದಿಂದ $113 ಬಿಲಿಯನ್ ಮೌಲ್ಯದ ವಸ್ತುಗಳನ್ನು ನಾವೆಲ್ಲ ಆಮದು ಮಾಡ್ಕೊಳ್ತೀವಿ. ನೋಡಿ, ಅಂಕಿಅಂಶವನ್ನು ನಾವು ಸ್ವಲ್ಪ ನೋಡಿಬಿಟ್ರೆ ನಮಗೆ ಆಶ್ಚರ್ಯ ಆಗಿಬಿಡುತ್ತೆ. ಭಾರಿ ಆಮದು, ಅದು ಮೊಬೈಲ್ ಆಗಿರ್ಬೋದು, ಎಲೆಕ್ಟ್ರಾನಿಕ್ ಉಪಕರಣಗಳಾಗಿರ್ಬೋದು, ಸೌರ ಫಲಕ ಇತ್ಯಾದಿ. ಕೇವಲ ಅದಿರು, ಹತ್ತಿ, ಕೃಷಿ ಉತ್ಪನ್ನಗಳನ್ನೆಲ್ಲ ನಾವು ರಫ್ತು ಮಾಡ್ತೀವಿ. ಭಾರತ ಚೀನಾ ನಡುವೆ $112.16 ಬಿಲಿಯನ್ ಎಲ್ಲ ಕೊರತೆ ಇದೆ ಅಂತ. ಅದನ್ನು ನಾವು ಭಾರತೀಯ ರೂಪಾಯಿಗೆ ತೆಗೆದುಕೊಂಡು ಬಂದರೆ $3.3 ಲಕ್ಷ ಕೋಟಿ ರೂಪಾಯಿ ಅಂತ ಹೇಳ್ತಾರೆ. ಒಟ್ಟು ವ್ಯಾಪಾರ ಉಭಯ ದೇಶಗಳ ನಡುವೆ $151.1 ಬಿಲಿಯನ್ ಆಗುತ್ತೆ. ಚೀನಾದಿಂದ ನಾವು ಆಮದು ಮಾಡಿಕೊಳ್ಳೋದು $131.63 ಬಿಲಿಯನ್. ರಫ್ತು ನಮ್ಮಿಂದ ಚೀನಾಗೆ ರಫ್ತಾಗೋದು $19.47 ಬಿಲಿಯನ್. ಇದರ ಕೊರತೆ $112.16 ಕೊರತೆ ಇದೆ. ಅಂದರೆ ನಾವು ಹೆಚ್ಚು ಆ ಕಡೆಯಿಂದ ತರಿಸ್ಕೊಳ್ಳೋ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ. ಭಾರತದ ಅದನ್ನು ಅವ್ರು ಏನು ಮಾಡ್ತಾರೆ, ಮಿಲಿಟರಿ ಸೌಕರ್ಯ ಮಾಡೋದು, ಪಾಕಿಸ್ತಾನಕ್ಕೆ ಸಾಲ ಕೊಡೋದು, ಅದಾದ ನಂತರ ಚೀನಾ ಪಾಕ್ ಎಕಾನಮಿಕ್ ಕಾರಿಡಾರ್ ಎಲ್ಲ ಮಾಡ್ಕೊಳ್ಳೋದು, ನೆರೆ ದೇಶಗಳಿಗೆ ಸಾಲ ಕೊಡೋದು, ಶ್ರೀಲಂಕಾ, ಮಯನ್ಮಾರ್, ಮಾಲ್ಡೀವ್ಸ್ ಇಂಥ ದೇಶಗಳಿಗೆಲ್ಲ ಸಾಲ ಕೊಡೋದು, ಆ ಭಾರತದ ದುಡ್ಡನ್ನು ಅವರು ಬಳಕೆ ಮಾಡ್ಕೊಳ್ತಾ ಇದ್ದಾರೆ ಅಂತ. ಇವೆಲ್ಲದರ ಭಾಗವಾಗಿ ಗಲ್ವಾನ್ ಕಣಿವೆಯ ಸಂಘರ್ಷ ಆಯ್ತಲ್ಲ, ಈ ಕೊರೋನಾ ನಂತರ ಸ್ವಲ್ಪ ದಿನದ ನಂತರ, ಆ ಗಲ್ವಾನ್ ಕಣಿವೆಯ ಸಂಘರ್ಷದ ನಂತರ ಈ
ಟಿಕ್ ಟಾಕು ಬೇರೆ ಬೇರೆ ಚೀನಾದ ಆ್ಯಪ್ಗಳೆಲ್ಲ ಇತ್ತ ಅವುಗಳನ್ನು ಬ್ಯಾನ್ ಮಾಡೋ ಪ್ರಯತ್ನವನ್ನು ಮಾಡ್ತು. ಒಂದು 300 ಆ್ಯಪ್ಗಳನ್ನೆಲ್ಲ ಬ್ಯಾನ್ ಮಾಡಿದ್ರು. ಇದೀಗೇನು ಮಾಡ್ತಾ ಇದ್ದೀವಿ, ನಾವು ಸ್ವದೇಶಿಯಾಗಿ ಎಲ್ಲವನ್ನು ಕೂಡ ತಯಾರು ಮಾಡಬೇಕು ಅನ್ನೋ ಹಂತಕ್ಕೆ ಭಾರತ ಇದೀಗ ಬೆಳೆದಿದೆ. ಹೀಗಾಗಿ ಚೀನಾದ ಮೇಲೆ ಏನು ನಮ್ಮ ಡಿಪೆಂಡೆನ್ಸಿ ಇತ್ತು, ಅದು ಎಲೆಕ್ಟ್ರಾನಿಕ್ ಸಾಮಗ್ರಿಗಳಾಗಿರ್ಬೋದು, ಖನಿಜ ಸಂಪನ್ಮೂಲಗಳಾಗಿರ್ಬೋದು, ಅವುಗಳ ಡಿಪೆಂಡೆನ್ಸಿಯನ್ನು ಕಡಿಮೆ ಮಾಡ್ತಾ ಇದೆ. ಬಟ್ ಇವತ್ತಿನ ಹಂತಕ್ಕೆ ಭಾರತದ ದುಡ್ಡನ್ನು ಬಳಕೆ ಮಾಡಿಕೊಂಡು ಇಂಥದ್ದೊಂದು ಕುತಂತ್ರವನ್ನು ನರಿ ಬುದ್ಧಿ ಹೊಂದಿರುವಂಥ ಚೀನಾ ಮಾಡ್ತಿದೆ ಅಂತ ಅನೇಕ ವಿಶ್ಲೇಷಕರು ಹೇಳ್ತಾರೆ. ನೋಡೋಣ ಏನಾಗುತ್ತೆ ಆ ವಿಚಾರ ಅಂತ. ಮತ್ತೊಂದು ಡ್ರ್ಯಾಗನ್ ಮೇಲೆ ಹದ್ದಿನ ಕಣ್ಣು. ಡ್ರ್ಯಾಗನ್ ಮೇಲೆ ಹದ್ದಿನ ಕಣ್ಣು. ಭಾರತ ಹೆಂಗೆ ಹದ್ದಿನ ಕಣ್ಣಿಟ್ಟಿದೆ? ಇಸ್ರೋ ಉಪಗ್ರಹಗಳಿದೆ. ಚೀನಾ ಸೇನಾ ನೆಲೆಗಳ ಪ್ರತಿ ಚಲನವಲನ ಎಲ್ಲವನ್ನು ಕೂಡ ಗಮನಿಸ್ತಾ ಇರುತ್ತೆ. ಅತ್ಯಾಧುನಿಕ ಡ್ರೋನ್ಗಳಿದೆ. ದಿನದ 24 ಗಂಟೆಗಳು ಕೂಡ ಕೆಲಸವನ್ನು ಮಾಡ್ತಾ ಇರುತ್ತೆ. ಕ್ವಿಕ್ ರಿಯಾಕ್ಷನ್ ಟೀಮ್ ಇದೆ. ತುರ್ತು ಸಮಯದಲ್ಲಿ ತಕ್ಷಣ ದಾಳಿಗೆ ಸಜ್ಜಾಗಬಲ್ಲಂತಹ ಎಲ್ಲ ವ್ಯವಸ್ಥೆಗಳು ಭಾರತದಲ್ಲಿ ಇರೋದು. ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆ ಎಲ್ಲ ಮಾಡಿದೆ. 24x7 ಎಲ್ಲ ಮಾಡಿದೆ. ರಿಸಲ್ಟ್ ಸರಣಿ, ಕಾರ್ಟೋಸ್ಯಾಕ್ ಸರಣಿ, ಎಮಿಸ್ಯಾಕ್ ಸರಣಿ ಇವೆಲ್ಲವೂ ಕೂಡ ಕೆಲಸ ಮಾಡೋದು. ಅಂದರೆ ಮೋಡ ಕವಿದಂತಹ ಸಮಯದಲ್ಲಿ, ಕತ್ತಲಿದ್ದಂತಹ ಸಮಯದಲ್ಲಿ, ಆ ದಟ್ಟವಾದಂಥ ಮಂಜು ಬೀಳುವಂತಹ ಸಮಯದಲ್ಲಿ ಇದನ್ನೆಲ್ಲ ಬಳಕೆ ಮಾಡ್ಕೊಂಡು ಚೀನಾದವ್ರು ಏನು ಬರ್ತಾ ಇದ್ದಾರೆ ಅದನ್ನು ತಡಿಬೇಕು ಅಂತ ಒಂದು ಅದಕ್ಕೆಲ್ಲ ರೆಡಾರ್ ವ್ಯವಸ್ಥೆಗಳನ್ನು ಮಾಡ್ಕೊಂಡಿರೋದು. ರೆಡಾರ್ಗಳು ಏನಾರು ಬರ್ತಾ ಇರುತ್ತಾ, ಜಾಮ್ ಗಾರ್ಡ್ ಮಾಡೋದು ಹೆಂಗೆ, ಏನು ಎತ್ತ ಅಂತ ಒಂದು. ಸಿಯಾವೋ ಕಾಂಗ್ ಇದ್ರ ಮೇಲೆಲ್ಲ ನಿಗಾ ಇಡೋ ಪ್ರಯತ್ನವನ್ನು ಮಾಡಿದರೆ ಆ ಹಳ್ಳಿ ಎಲ್ಲ ಮಾಡ್ತಿರೋದ್ರ ಬಗ್ಗೆ, ಭಾರಿ ಶಸ್ತ್ರಾಸ್ತ್ರಗಳನ್ನು ಜಮಾವಣೆ ಮಾಡೋದ್ರ ಬಗ್ಗೆ ಎಲ್ಲ ಮಾಡ್ತಾ ಇರೋದು, ಮೂಲ ಸೌಕರ್ಯಗಳನ್ನು ಬದಲಾವಣೆ ಮಾಡೋದು ಇತ್ಯಾದಿ ಇತ್ಯಾದಿ ಎಲ್ಲದರ ಮೇಲೆ ನಾವು ಕಣ್ಣಿಡೋ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ. ನೋಡಿ, 1962 ಯುದ್ಧದಲ್ಲಿ ನಾವೆಲ್ಲ ಸೋತ್ವಿ ಅಂತ ನಾನು ಆವಾಗಲೇ ಹೇಳಿದೆ. ಅವತ್ತಿನ 1962 ಮತ್ತು 2026 ಅಜಗಜಾಂತರ ವ್ಯತ್ಯಾಸ ಇದೆ. ಏನು ಅಜಗಜಾಂತರ ವ್ಯತ್ಯಾಸ ಅಂತ ಹೇಳಿದ್ರೆ, ಅವತ್ತಿನ ಸೈನಿಕ ಪರಿಸ್ಥಿತಿಗೂ ಭಾರತದ ಇವತ್ತಿನ ಸೈನಿಕ ಪರಿಸ್ಥಿತಿಗೂ ವ್ಯತ್ಯಾಸ ಇದೆ. ಅವತ್ತು ನಮ್ಮ ಬಳಿ ತಂತ್ರಜ್ಞಾನ ಇರಲಿಲ್ಲ. ಸೈನಿಕರಿಗೆ ಬೇಕಾದಂಥ ಅತ್ಯಾಧುನಿಕವಾದಂಥ ಶಸ್ತ್ರಾಸ್ತ್ರಗಳನ್ನು ಕೊಡೋದ್ರಲ್ಲಿ ನಾವೆಲ್ಲ ವಿಫಲರಾಗಿದ್ವಿ. ಆದರೆ ಇವತ್ತು ಭಾರತದ ಬಳಿ ಅತ್ಯಾಧುನಿಕ ತಂತ್ರಜ್ಞಾನದ ವ್ಯವಸ್ಥೆ ಇದೆ. ಈ ಕಾರಣಕ್ಕಾಗಿ ಇವರೆಲ್ಲ ಮಾಡ್ತಾ ಇದ್ದಾರೆ. ಹೀಗಾಗಿ ಚೀನಾದ ಮೇಲೆ ಕಣ್ಣಿಡೋ ಪ್ರಯತ್ನವನ್ನು ಮಾಡಿದ್ದೀವಿ. ಎರಡನೇದು, ಕೇಂದ್ರ ಸರ್ಕಾರ ಒಂದು ವೈಬ್ರೆಂಟ್ ವಿಲೇಜ್ ಅನ್ನುವಂತಹ ಒಂದು ಕಾನ್ಸೆಪ್ಟ್ ಅನ್ನು ತೆಗೆದುಕೊಂಡು ಬಂತು. ಈ ವೈಬ್ರೆಂಟ್ ವಿಲೇಜ್ನ ಮುಖಾಂತರ 24x7 ಈ ಗಡಿ ಗ್ರಾಮಗಳಿಗೆ ಬೇಕಾದಂಥ ಮೂಲ ಸೌಕರ್ಯಗಳನ್ನು ಕೊಡೋದು, ಇಂಟರ್ನೆಟ್ ಕೊಡೋದು, ಅಲ್ಲಿರುವಂಥ ಪ್ರವಾಸೋದ್ಯಮವನ್ನು ಬೆಳೆಸೋದು, ಅದಾದ ನಂತರ ಗಡಿಗೆ ಬೇಕಾದಂಥ ಮೂಲಭೂತ ಸೌಕರ್ಯಗಳನ್ನು ಕೊಡೋ ಪ್ರಯತ್ನವನ್ನೆಲ್ಲ ಮಾಡ್ತಾ ಇದ್ದಾರೆ. ಎಲ್ಲಕ್ಕಿಂತ ಹೆಚ್ಚಾಗಿ ಒಂದು ವಲಸೆ ತಡೆಯುವ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ. ನೋಡಿ, ಈಶಾನ್ಯ ರಾಜ್ಯದ ಬೇರೆ ಬೇರೆ ರಾಜ್ಯದ ಜನ ಈಗ ಬೆಂಗಳೂರು ಸೇರಿದಂತೆ ಹೈದರಾಬಾದು, ಆಂಧ್ರ ಪ್ರದೇಶ, ಮುಂಬೈ, ಗುಜರಾತ್ ಇಲ್ಲೆಲ್ಲ ವಲಸೆ ಹೋಗ್ತಾರೆ. ಯಾವ ಕಾರಣಕ್ಕಾಗಿ? ಈ ಈಶಾನ್ಯ ರಾಜ್ಯಗಳಲ್ಲಿ ಕೆಲಸ ಸಿಗಲ್ಲ. ಕೆಲಸ ಸಿಕ್ಕರೂ ಕೂಡ ಅವರಿಗೆ ಸಿಗಬಹುದಂತ ಸಂಬಳ ಅತ್ಯಂತ ಕಡಿಮೆ ಇರುತ್ತೆ ಅನ್ನುವ ಕಾರಣಕ್ಕಾಗಿ. ಹೀಗಾಗಿ ಕೇಂದ್ರ ಸರ್ಕಾರ ಅಲ್ಲಿಯ ಜನರಿಗೆ ಉದ್ಯೋಗ ಕೊಡುವ ದೃಷ್ಟಿಯಿಂದ ಒಂದು ವಲಸೆ ಕಾರ್ಯಕ್ರಮ, ಅಂದರೆ ವಲಸೆಯನ್ನು ರದ್ದು ಮಾಡಬೇಕು ಅಂತ ಅವರನ್ನು ಪ್ರಯತ್ನ ಪಡ್ತಾ ಇದ್ದಾರೆ. ಇದಕ್ಕಾಗಿ ಕೇಂದ್ರ ಸರ್ಕಾರ ಏನು ಮಾಡ್ತಾ ಇದೆ, ಒಂದು 4,800 ಕೋಟಿ ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡಿ ಒಟ್ಟು 2,967 ಹಳ್ಳಿಗಳನ್ನೆಲ್ಲ ಟಾರ್ಗೆಟ್ ಮಾಡಿದ್ದಾರೆ. 2,967 ಹಳ್ಳಿಗಳನ್ನು ಇದಕ್ಕೆ ನಾವು ಮಾಡಬೇಕು, ಪುನರಪಿ ಕಟ್ಟಬೇಕು ಅಂತ. ಅದಾದ ನಂತರ ಮೊದಲ ಹಂತದಲ್ಲಿ ಒಂದು 662 ಗ್ರಾಮಗಳನ್ನು ಈ ವೈಬ್ರೆಂಟ್ ವಿಲೇಜ್ನ ಕಾನ್ಸೆಪ್ಟ್ಗೆ ತೆಗೆದುಕೊಂಡು ಬರೋ ಪ್ರಯತ್ನವನ್ನು ಭಾರತ ಸರ್ಕಾರ ಮಾಡಿದೆ. ಅದಕ್ಕೆ ತಕ್ಕನಾದಂಥ ಉತ್ತರವನ್ನು ಕೊಡಬೇಕು ಅಂತ, ಚೀನಾಗೆ ಉತ್ತರವನ್ನು ಕೊಡಬೇಕು ಅಂತ. ನೋಡೋಣ ಆ ವಿಚಾರದಲ್ಲಿ ಏನು ಬೆಳವಣಿಗೆ ಆಗುತ್ತೆ ಅಂತ. ಮತ್ತೊಂದು ಕೊನೆಯದಾಗಿ ಚೀನಾದ ವಿಚಾರಕ್ಕೆ ಸಂಬಂಧಪಟ್ಟಂತೆ, ಸುಳ್ಳು ಸುದ್ದಿಗೆ ಮರಳಾಗಬೇಡಿ, ಸೇನಾ ಸನ್ನದ್ಧತೆ ಇದೆ ಅಂತ. ಈ ನಮ್ಮಲ್ಲಿ ಅನೇಕ ಬಾರಿ ಸಾಮಾಜಿಕ ಜಾಲತಾಣದಲ್ಲಿ ಕೆಲವೊಂದಿಷ್ಟು ಸುದ್ದಿಗಳು ಹೋಗ್ತಾ ಇರುತ್ತೆ, ಅಥವಾ ವಿಪಕ್ಷದವರೆಲ್ಲ ಟೀಕೆ ಮಾಡ್ತಾ ಇರ್ತಾರೆ. ಏನಂತ ಟೀಕೆ ಮಾಡ್ತಾರೆ ಅವರು? ಇಲ್ಲ, ಚೀನಾ ಒನ್ಸ್ ಅಗೇನ್ ಅರುಣಾಚಲ ಪ್ರದೇಶದ ಭೂಗಡಿಯಲ್ಲಿ ಒಂದು 60 ಕಿಲೋಮೀಟರ್ ಎಲ್ಲ ಜಾಗವನ್ನು ಆಕ್ರಮಣ ಮಾಡ್ಕೊಂಡು ಬಿಟ್ಟಿದ್ದಾರೆ ಅಂತೆಲ್ಲ. ಇದೀಗ ಕೇಂದ್ರ ಸರ್ಕಾರ ಇದಕ್ಕೆ ಹೇಳ್ತು, 60 ಕಿಲೋಮೀಟರ್ ಎಲ್ಲ ನುಸುಳಿದ್ದಾರೆ ಅನ್ನೋದು ಒಂದು ಶುದ್ಧ ಸುಳ್ಳದು. ಅದೊಂದು ಥೈಲ್ಯಾಂಡ್ನ ಒಂದು ಹಳೆ ವಿಡಿಯೋನ ಇಟ್ಕೊಂಡೆಲ್ಲ ಹೇಳ್ತಿದ್ದಾರೆ, ಅದನ್ನೆಲ್ಲ ನಂಬೇಡಿ. ಆ ಗಡಿಯ ಮೇಲೆ ಭಾರತ ಸೇನೆ, ಭಾರತ ಸರ್ಕಾರ ಎಲ್ಲ ನಮ್ಮ ವ್ಯವಸ್ಥೆ ಎಲ್ಲ ಹದ್ದಿನ ಕಣ್ಣಿಟ್ಟಿದೆ. ಸೇಲಾ ಸುರಂಗ, ಅದಾದ ನಂತರ ಅತ್ಯಾಧುನಿಕ ಡ್ರೋನ್ಗಳ ಮುಖಾಂತರ ನಿರಂತರವಾಗಿ ಕಣ್ಗಾವಲಿಟ್ಟಿದ್ದೀವಿ. ಭಾರತದ ಭೂಮಿ ಯಾವ ಕಾರಣಕ್ಕೂ ಅತಿಕ್ರಮಣ ಆಗಿಲ್ಲ. ಸಾಮಾಜಿಕ ಮಾಧ್ಯಮಗಳ ಈ ಸುದ್ದಿಗಳನ್ನು ಯಾವುದೇ ಕಾರಣಕ್ಕೂ ನೀವೆಲ್ಲ ನಂಬೇಡಿ ಅಂತ ಭಾರತ ಸರ್ಕಾರ ಇದೀಗ ಒಂದು ಎಚ್ಚರಿಕೆ ಕೊಡೋ ಪ್ರಯತ್ನವನ್ನು ಪಟ್ಟಿದೆ. ನಾನು ಅವಾಗಲೇ ಹೇಳಿದ್ನಲ್ಲ, ಈ ಬುಡಕಟ್ಟು ಸಮುದಾಯದ ಕೆಲ ಜನ ಜಿಲ್ಲಾಧಿಕಾರಿಗಳಿಗೆ ಪತ್ರ ಬರೆದಿದ್ದಾರೆ. ಕಳೆದ ಒಂದು 15 ವರ್ಷಗಳಲ್ಲಿ ಆಕ್ರಮಣಶೀಲತೆ ಹೆಚ್ಚಾಗಿಬಿಟ್ಟಿದೆ ಅಂತ. ಅದ್ರ ಬಗ್ಗೆ ನಾವು ಪರಿಶೀಲನೆ ಮಾಡ್ತೀವಿ. ಆದರೆ ಯಾವ ಭೂಮಿಯೂ ಕೂಡ ಅತಿಕ್ರಮಣ ಆಗಿಲ್ಲ ಅಂತ ಕೇಂದ್ರ ಸರ್ಕಾರ ಒಂದು ಸ್ಪಷ್ಟನೆ ಕೊಟ್ಟಿದೆ. ನೋಡೋಣ ಚೀನಾ ಮತ್ತು ಭಾರತದ ವಿಚಾರದಲ್ಲಿ ಏನಾಗುತ್ತೆ ಅಂತ.